ನಾರಿ ಶಕ್ತಿ ವಂದನಾ ಅಧಿನಿಯಮ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಎನ್ಡಿಎ ವಿರೋಧಿ ಐಎನ್ಡಿಎ ಒಕ್ಕೂಟ ಮೀಸಲಾತಿಯನ್ನು ವಿರೋಧಿಸುವ ಮೂಲಕ ಮಹಿಳೆಯರಿಗೆ ಅವಮಾನ ಮಾಡಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಚನ್ನಬಸಪ್ಪ, ಧರ್ಮಾಧಾರಿತವಾಗಿ ಮುಸಲ್ಮಾನರು ಮಹಿಳೆಯರಿಗೆ ಸ್ಥಾನ ಕೊಡಬೇಕಾಗುತ್ತದೆ ಎಂಬ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಮೀಸಲಾತಿಗೆ ವಿರೋಧ ಮಾಡಿದೆ. ದೇಶದ ಏಕತೆಗಾಗಿ ತರುವ ವಿಧೇಯಕಗಳನ್ನು ವಿರೋಧ ಮಾಡುವುದೇ ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯವಾಗಿದೆ. ನಾರಿ ವಂದನಾ ಅಧಿನಿಯಮಕ್ಕೆ ವಿರೋಧ ಮಾಡುವ ಮೂಲಕ ಸುಳ್ಳು ಸುದ್ದಿ ಹಬ್ಬಿಸಿ ಈ ದೇಶದ ಮಹಿಳೆಯರಿಗೆ ಮತ್ತು ಸಂವಿಧಾನಕ್ಕೆ ದೊಡ್ಡ ಚ್ಯುತಿಯನ್ನು ಕಾಂಗ್ರೆಸ್ ತಂದಿದೆ. ಈ ಕೃತ್ಯ ಮಾಡಿದ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಎಗೆ ದೇಶದ ಮಹಿಳೆಯರು ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಪ್ರತಿಪಕ್ಷಗಳು ಯುದ್ಧಕ್ಕೆ ಗೆದ್ದ ರೀತಿ ವರ್ತನೆ ಮಾಡುತ್ತಿದ್ದಾರೆ. ನೀವು ಯುದ್ಧ ಗೆದ್ದಿಲ್ಲ. ಮತ್ತೊಮ್ಮೆ ಬಹುಮತ ಪಡೆದು ಬಿಜೆಪಿ ಅಧಿಕಾರಕ್ಕೆ ಬಂದು ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರಲಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕ ಎಸ್ಎನ್ ಚನ್ನಬಸಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮಹಿಳಾ ಮೀಸಲಾತಿ ವಿಧೇಯಕವನ್ನ ಐಎನ್ಡಿಎ ಐಎ ಮೈತ್ರಿಕೂಟ ಅದನ್ನು ವಿರೋಧ ಮಾಡೋದ್ರ ಮೂಲಕ ಈ ಮಸೂದೆಯನ್ನ ಕೆಳಗೆ ಬೀಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಗೆ ಮಾಡಿದಂಥ ಅಪಮಾನ ಇದು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಘಂಟಾಘೋಷವಾಗಿ ಹೇಳ್ತಾರೆ. ಮಹಿಳೆಯರಿಗೆ ರಾಜಕೀಯದಲ್ಲಿ ವಿಶೇಷವಾಗಿ ಶಕ್ತಿಯನ್ನು ಕೊಡಬೇಕು, ಈ ದೇಶವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡಿದಂಥ ನರೇಂದ್ರ ಮೋದಿ ಅವರ ಈ ಒಂದು ಕಲ್ಪನೆ, ಇದು ಬರೀ ನರೇಂದ್ರ ಮೋದಿ ಅವರ ಕಲ್ಪನೆ ಅಂತ ಹೇಳಿ ಅವರೆಲ್ಲರೂ ಕೂಡ ಭಾವಿಸಿದ್ದಾರೆ ಕಾಂಗ್ರೆಸ್ಸಿನ ಮೈತ್ರಿಕೂಟ. ಆದರೆ ಈ ಹಿಂದಲೂ ಕೂಡ ಮಹಿಳೆಯರಿಗೆ ದೊಡ್ಡದಾದಂಥ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಯೋಚನೆ ಹೇಳಿದಂಥದ್ದನ್ನ ಕಾಂಗ್ರೆಸ್ ಮರೆತಿದೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡೋದ್ರ ಮೂಲಕ ಈ ದೇಶದ ಮಹಿಳೆಯರಿಗೆ ಗೌರವ ಸಿಗೋ ಹಾಗೆ ಮಾಡುತ್ತೆ ಅನ್ನೋಂಥ ಸಂಗತಿನ ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸ್ವಾತಂತ್ರ್ಯದ ಸಿಕ್ಕಂತ ಸಂದರ್ಭದಲ್ಲಿ ಧರ್ಮದ ಆಧಾರಿತವಾಗಿ ಈ ದೇಶವನ್ನು ವಿಭಜನೆಯನ್ನು ಮಾಡ್ತಾರೆ. ಈಗಲೂ ಕೂಡ ಧರ್ಮದ ಆಧಾರಿತವಾಗಿ ಇಲ್ಲಿ ಮುಸಲ್ಮಾನರಿಗೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಒಂದೇ ಕಾರಣಕ್ಕೋಸ್ಕರ ಇದನ್ನು ವಿರೋಧ ಮಾಡುವಂತ ಒಂದು ಕುಕೃತ್ಯದ ರೂಪದೊಳಗಡೆ ಈ ಹುನ್ನಾರವನ್ನು ನಡೆಸಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಈ ದೇಶವನ್ನು ಚಿತ್ರ ಮಾಡಬೇಕು ಅಂತೇಳಿ ಮತ್ತಷ್ಟು ವಿಶೇಷವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಈ ಒಂದು ಬಿಲ್ಲನ್ನು ವಿರೋಧ ಮಾಡೋದ್ರ ಮೂಲಕ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸುಮಾರು 8 ವಿಧೇಯಕಗಳನ್ನು ಮಂಡನೆ ಮಾಡಿತ್ತು. 8 ವಿಧೇಯಕಗಳನ್ನ ಅವತ್ತಿಂದ ಇವತ್ತಿನವರೆಗೂ ನರೇಂದ್ರ ಮೋದಿ ಅವರ ಸರ್ಕಾರ ಮಂಡಿಸಿದಂಥ ವಿಧೇಯಕಗಳನ್ನು ಅದನ್ನು ವಿರೋಧ ಮಾಡುವಂತ ಒಂದೇ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಇದೆ. ನರೇಂದ್ರ ಮೋದಿ ಸರ್ಕಾರ ತರುವಂತ ಎನ್ಡಿಎ ಸರ್ಕಾರ ತರುವಂತ ಯಾವುದೇ ರೀತಿಯ ಜನಪರವಾದಂತ ಈ ದೇಶಕ್ಕೆ ಪೂರಕವಾಗಿರುವಂತ ಯಾವುದೇ ವಿಧೇಯಕಗಳು ಬಂದ್ರೆ ಅದನ್ನು ವಿರೋಧ ಮಾಡುವಂಥದ್ದು ಒಂದೇ ಒಂದು ಕಾರ್ಯ ಕಾಂಗ್ರೆಸ್ಸಿನ ಈ ಒಂದು ಹುನ್ನಾರದ ಕಾರ್ಯ. ಅಂದ್ರೆ ಒಂದು ಯೋಜನೆ ವ್ಯವಸ್ಥಿತವಾಗಿ ಜಾರಿಗೆ ತರಬೇಕು ಅಂತ ಹೇಳಿದ್ರೆ
ಸಂವಿಧಾನಕ್ಕೆ ತಕ್ಕಂತೆ ನಡ್ಕೊಳ್ಬೇಕಾದಂಥದ್ದು ಕೇಂದ್ರದ ಸರ್ಕಾರದ ಒಂದು ಜವಾಬ್ದಾರಿ ಇದೆ. ಅದನ್ನ ಅರ್ಥ ಮಾಡಿಕೊಂಡು ಈ ಯೋಜನೆಗಳನ್ನ, ಈ ನಿಯಮಗಳನ್ನ, ಅಧಿನಿಯಮಗಳನ್ನ ತರುವಂತ ಪ್ರಯತ್ನವನ್ನು ಮಾಡಿದೆ. ಇದನ್ನ ಸುಳ್ಳು ಸುದ್ದಿ ಹರಡುವುದರ ಮೂಲಕ ಕಾಂಗ್ರೆಸ್ಸಿನ INDIA ಸರ್ಕಾರ, ಆ ಒಕ್ಕೂಟ ಏನಿದೆ ವಿರೋಧ ಪಕ್ಷ, ಅದು ಇವತ್ತು ಪ್ರಬಲವಾಗಿ ವಿರೋಧ ಮಾಡೋದ್ರ ಮೂಲಕ ಈ ದೇಶದ ಮಹಿಳೆಯರಿಗೆ ಒಂದು ಸಂವಿಧಾನಕ್ಕೆ ದೊಡ್ಡ ಚ್ಯುತಿಯನ್ನು ತರುವಂತ ಕೆಲಸವನ್ನು ಮಾಡ್ತಾ ಇದೆ. ಮಹಿಳೆಯರ ಬಗ್ಗೆ ನಿಮ್ಗೆ ಯಾಕೆ ಅಷ್ಟೊಂದು ಅಸಡ್ಡೆ? ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡ್ತೀರಾ? ಮಹಿಳೆಯರ ಸಬಲೀಕರಣ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನು ಜಾರಿಗೆ ತರುವಂತ ಒಂದು ಅಧಿನಿಯಮ ತಂದರೆ ನೀವು ಅದನ್ನು ವಿರೋಧ ಮಾಡ್ತೀರಾ. ಈ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ ನಿಮ್ಮದು, ಇದೇ ನಿಮ್ಮ ಈ ರೀತಿಯ ಒಂದು ಅನೇಕ ಕೃತ್ಯಗಳಿಗೆ ನಾಂದಿ ಹಾಡುವಂತ ಕೆಲಸವನ್ನ ಮಾಡಿರುವಂಥದ್ದು. ಅದನ್ನ ಪ್ರತಿಪಕ್ಷಗಳು ನಾವು ಏನು ಯುದ್ಧವನ್ನ ಗೆದ್ದಿದ್ದೇವೆ ಅನ್ನೋಂಥ ರೀತಿಯೊಳಗಡೆ ತಮ್ಮ ವರ್ತನೆ ಇದೆಯಲ್ಲ, ಇದು ಈ ದೇಶದ ಜನತೆ ಕ್ಷಮಿಸೋದಿಲ್ಲ. ನೀವು ಯಾವ ಯುದ್ಧನೂ ಗೆದ್ದಿಲ್ಲ. ನೀವು ಪೂರ್ಣ ಬಹುಮತ, ಮೊನ್ನೆ ಒಂದು ಬಹುಮತ ಏನು ಬೇಕಾಗಿತ್ತು ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಬಿಲ್ ಬಿದ್ದಿರೋದು. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಬಂದೇ ಬರುತ್ತೆ. ಈ ಅಧಿನಿಯಮ ಜಾರಿಗೆ ತರುವಂಥದ್ದು ಶತಸಿದ್ಧ. ಇದರಿಂದ ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನ ಮಾಡೇ ತೀರ್ತೇವೆ ಅನ್ನೋ ಮಾತನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಈ ರೀತಿಯ ಮಾನಸಿಕತೆ ಇಟ್ಕೊಂಡು 3 ದಿನಗಳ ವಿಶೇಷ ಅಧಿವೇಶನ ಕರೆದು ಈ ದೇಶದ ಮಹಿಳೆಯರಿಗೆ ಬೇಕಾಗಿರುವಂತ ಒಂದು ಮೀಸಲಾತಿಯನ್ನು ತರಬೇಕು ಅಂತೇಳಿ ಹೊರಟಂತ NDA ಸರ್ಕಾರಕ್ಕೆ ಮುಖಭಂಗ ಆಗಿದೆ ಅಂತೇಳಿ ಊರಿಡಿ ಟಾಮ್ ಟಾಮ್ ಹೊಡಿತಿದ್ರಲ್ಲ, ನಿಮ್ಮದು ಪೂರ್ತಿ ಬೆತ್ತಲೆ ಆಗೋಗ್ಬಿಟ್ಟಿದ್ದೀರ ನೀವು ಕಾಂಗ್ರೆಸ್ನವರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಹಳ ಗೆದ್ದಿದ್ದೇವೆ ಅಂತ ಹೇಳ್ತಾ ಇದ್ದೀರಿ. ನಮಗೇನು ಕಷ್ಟ ಇಲ್ಲ, ಬಹುಮತ ಬರಲಿಕ್ಕೆ ಬಂದೇ ಬರ್ತೇವೆ. ನಾರಿ ಶಕ್ತಿ ಅಧಿನಿಯಮವನ್ನ ಜಾರಿಗೆ ತಂದೆ ತರುತ್ತೆ ಭಾರತೀಯ ಜನತಾ ಪಾರ್ಟಿ. ಮಹಿಳೆಯರಿಗೆ ಅಪಮಾನ ಆಗೋ ರೀತಿಯೊಳಗಡೆ ನೀವು ಹೊರಗಡೆಗೆ ಬಂದ್ರಲ್ಲ, ಇದರ ವಿರೋಧ ಮಾಡಿದ್ರಲ್ಲ, ಹೊರಗಡೆಗೆ ಬಂದು ನೀವು ಅಟ್ಟಹಾಸವನ್ನು ಮೆರೀತಾ ಇದ್ದೀರಲ್ಲ, ಇದೇ ಮಹಿಳೆಯರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಅವರ ಶಾಪಕ್ಕೆ ನೀವು ಗುರಿ ಆಗೇ ಆಗ್ತೀರಿ. ಈ ದೇಶದ ಮಹಿಳೆಯರ ಮಾನಸಿಕತೆಗೆ ನೀವು ದ್ರೋಹ ಬಗೆದಿದ್ದೀರಿ. ನಾರಿ ಮುನಿದರೆ ಮಾರಿ ಅನ್ನೋಂಥದ್ದನ್ನ ಇನ್ನು ಕೆಲವೇ ದಿನಗಳಲ್ಲಿ ತೋರಿಸ್ತಾರೆ. ಕಾಂಗ್ರೆಸ್ಸಿಗೆ ಇದೊಂದು ಎಚ್ಚರಿಕೆ ಗಂಟೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಹೇಳ್ತೇನೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅನ್ನು ಧಿಕ್ಕರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತೆ, ಮೈತ್ರಿಕೂಟ ಮಾಡುತ್ತೆ.